ಅಳಿಯಂದ್ರಿಗೆ ಹುಷಾರಿಲ್ವಾ? ಸಹಾಯ ಮಾಡಿ ಅಂತ ಕೇಳ್ಕೊಂಡ್ರು. ಈ ಸೂರ್ಯಚಂದ್ರ ಸಹಾಯ ಮಾಡ್ಲಿಲ್ವಾ? ಅಯ್ಯೋ, ಎಂಥ ಕಲ್ಮನ್ಸಿ ಇವ್ರದು. ಸುಂದ್ರ, ಗೋಡೌನಲ್ಲಿ ಇಲಿ ಇದೆ ಅಂತ ಕಾಣುತ್ತೆ. ಆ ಇಲಿ ಹಿಡಿತಾರಲ್ಲ ಬೋನು, ಅದ್ ತರಬೇಕು. ಏನು ಅಷ್ಟು ಸೀರಿಯಸ್ ಆಗಿ ಓದ್ತಾ ಇದೀಯಾ? ಓದ್ತಾ ಇಲ್ಲ ಅನ್ಮಂತಣ್ಣ, ಪದ ಬಂದ ಬಿಡಿಸ್ತಾ ಇದ್ದೀನಿ. ಇದೊಂದು ತುಂಬಾ ತಲೆ ಕೆಡಿಸ್ತಾ ಇದೆ. ಪದ ಏನಿದೆ? ಸೆರೆ ಹಿಡಿಯುವುದು ಅಂತ ಇದೆ. 4 ಅಕ್ಷರ ಅನ್ಮಂತಣ್ಣ, ಏನಂತಾನೆ ಗೊತ್ತಾಗ್ತಾ ಇಲ್ಲ. ಸೆರೆ ಹಿಡಿಯುವುದು. ಅಲ್ಲಿ ಮತ್ತೆ ಯಾವ ಅಕ್ಷರ ಇದೆ? ಮೊದಲನೇ ಅಕ್ಷರ ದಾ ಬಂದಿದೆ, ಕೊನೆದು ರೀ. ದಸ್ತಗಿರಿ. ಹಂಗಂದ್ರೆ ಪೊಲೀಸ್ನವರು ಯಾರನ್ನಾದ್ರೂ ಹಿಡ್ದಾಕ್ತಾರಲ್ಲ ಅದು. ಹೌದಲ್ಲ? ಹೌದು. ಸೂಪರ್ ಅನ್ಮಂತಣ್ಣ ನೀವು. ಆಮೇಲೆ ದಾಸ್ಯವನ್ನು ಹೀಗೂ ಎನ್ನುವರು ಅಂತ ಇದೆ. ಕೊನೆ ಅಕ್ಷರ ರೀ, ಮೊದಲನೇ ಅಕ್ಷರ ಗು. ದಾಸ್ಯ ಅಂದ್ರೆ ಗುಲಾಮರಾಗಿರೋದು, ಅಂದ್ರೆ ಗುಲಾಮಗಿರಿ. ಗುಲಾಮಗಿರಿ 5 ಅಕ್ಷರ. ಸೂಪರ್ ಸೂಪರ್ ಅನ್ಮಂತಣ್ಣ. ನೋಡಿ ನೋಡಿ, ನೀವು ನನ್ ಜೊತೆ ಇದ್ದಿದ್ದು ನಂತರ ಬುದ್ಧಿವಂತರಾಗ್ಬಿಟ್ಟಿದ್ದೀರಾ. ನನಗೆ ಒಳ್ಳೆದೇ ಇರೋದಲ್ಲ, ನಿಮ್ಗೆ ಒಳ್ಳೆತಾ ಇದೆ. ಕೋಪ ಮಾಡ್ಕೊಬಿಡಿ ಏನಂತಣ್ಣ, ತಮಾಷೆಗೆ ಹೇಳ್ದೆ. ಥ್ಯಾಂಕ್ಸ್ ಹನುಮಂತಣ್ಣ, ಥ್ಯಾಂಕ್ಸ್. ಇದಕ್ಕೆಲ್ಲ ಥ್ಯಾಂಕ್ಸ್ ಸಾಕು. ಥ್ಯಾಂಕ್ಸ್ ಹೇಳ್ಬೇಕು ಹನುಮಂತಣ್ಣ. ಯಾರಿಂದನಾದ್ರೂ ಸಹಾಯ ತಗೊಂಡಾಗ ಥ್ಯಾಂಕ್ಸ್ ಹೇಳ್ಬೇಕಾದ್ ನಮ್ ಧರ್ಮ ಅಲ್ವಾ? ನೀವು ಬೇಡ ಅಂದ್ರೂ ನಾನು ಹೇಳ್ತೀನಿ, ಇಲ್ಲ ಅಂದ್ರೆ ನಂಗೆ ಮನಸ್ಸು ತುಂಬಾ ಭಾರ ಆಗ್ಬಿಡುತ್ತೆ. ಸರಿ ಹನುಮಂತಣ್ಣ, ಅಕ್ಕ ಸ್ವಲ್ಪ ದಿನಸಿ ತರ ಕೇಳಿದಾರೆ ಮನೆಗೆ, ನಾನು ಹೋಗ್ತೀನಿ. ಏನ್ ಬೇಕು ಸರ್? ಒಂದು ಲೀಟರ್ ಎಣ್ಣೆ ಕೊಡಿ. ಏನಾಯ್ತು ನಂದ? ಏನಿಲ್ಲ ಹನುಮಂತಣ್ಣ. ಅಂದ್ರೆ ಗಿರ್ಜಾ ನಾನು ಮರ್ತಿದ್ದೀನಿ ಅಂತ ಹೇಳಿದ್ದು ಆ ಹುಡುಗಿಗೆ ಥ್ಯಾಂಕ್ಸ್ ಹೇಳ್ಬೇಕು ಅಂತನ. ಮನೆಯಲ್ಲಿ ಯಾರು ಇಲ್ಲದೆ ಇರೋ ಟೈಮಲ್ಲಿ ನನ್ನ ಹಾಸ್ಪಿಟ್ಲಿಗೆ ಸೇರಿಸಿ ನನ್ನ ಜೀವ ಉಳಿಸಿದಾಳೆ. ಅವಳಿಗೆ ಒಂದು ಥ್ಯಾಂಕ್ಸ್ ಹೇಳೋದ್ರಿಂದ ನಾನೇನು ಕಳ್ಕೊಳಲ್ಲ, ಹೇಳ್ಬಿಡ್ತೀನಿ. ಹನುಮಂತಣ್ಣ, ನಾನು ಸ್ವಲ್ಪ ಆಚೆ ಹೋಗಿ ಬರ್ತೀನಿ. ಯಾವ ಕಡೆ? ಮತ್ತೆ ಏನಾದ್ರು ಸುಸ್ತಾಗ್ತಿದ್ಯಾ? ಹಾಗೇನಾದ್ರೂ ಇದ್ರೆ ಹೇಳೋ. ಹಾಗೇನಿಲ್ಲ ಹನುಮಂತಣ್ಣ, ನಾನು ಒಬ್ರಿಗೆ ಥ್ಯಾಂಕ್ಸ್ ಹೇಳೋದು ಮರ್ತ್ಬಿಟ್ಟಿದ್ದೀನಿ. ನಾನು ಯಾರ ಹಂಗಲ್ಲೂ ಯಾರ ಋಣದಲ್ಲೂ ಬದುಕಕ್ಕೆ ಇಷ್ಟಪಡೋದಿಲ್ಲ. ಸರಿ ಸರ್, ನಾಳೆ ಡೆಲಿವರಿ ಕೊಟ್ಬಿಡ್ತೀನಿ. ಹಾಯ್ ಮೀನಾ. ಹಾಯ್ ಅಂತ ಹಾಯ್. ಆಫೀಸಿಂದ ಸುಸ್ತಾಗಿ ಬಂದಿದ್ದೀನಿ. ಮೀನು ಕಾಫಿ ಮಾಡ್ಕೊಂಡು ಬರ್ಲಾ ಅಂತ ಕೇಳೋದ್ ಬಿಟ್ಟು. ಸ್ಟಾಪ್ ಇಟ್. ಮೀನಮ್ಮ ಮುನಿಯಮ್ಮ ಆಗಿದ್ದಾಳೆ ಅಂತ ಗೊತ್ತಾಯ್ತು. ಏನಾಯ್ತು? ಏನಾಯ್ತು ಅಂದ್ರೆ, ಕೆಲ್ಸ ಮುಗೀತು ಅಂತ ನಮ್ ಮ್ಯಾನೇಜರ್ ಹತ್ರ ಮನೆಗೆ ಹೋಗ್ಲಾ ಸರ್ ಅಂತ ಕೇಳಿದ್ರೆ ಅದಕ್ಕೆ ನಮ್ ಮ್ಯಾನೇಜರ್ ಏನ್ ಹೇಳ್ಬೇಕು? ಏನಮ್ಮ ನೀನು ಮದ್ವೆ ಆದ್ಮೇಲೆ ಕೆಲ್ಸಕ್ಕೆ ಬರೋದೇ ಕಮ್ಮಿ ಆಗೋಗಿದೆ. ಈ ಹೆಂಗಸರು ಗೌರ್ಮೆಂಟ್ ಜಾಬ್ ಸಿಗೋಕ್ಕೂ ಮುಂಚೆ ಕುಣ್ಕೊಂಡ್ ಗೌರ್ಮೆಂಟ್ ಜಾಬ್ ಅಂತ ಬಂದ್ಬಿಡ್ತಾರೆ. ಅದೇ ಮದ್ವೆ ಆದ್ಮೇಲೆ ಮನೆಗ್ ಹೋಗ್ಬೇಕು ಅಂತ ಕುಣಿಯೋದೇ ಸರಿ ಹೋಗುತ್ತೆ ಅಂತ ಇಷ್ಟುದ್ದ ಮಾತಾಡ್ಬೇಕು ಕೇಶವ. ಏನಕ್ಕೆ ನೀವು ನಿಮ್ ಮ್ಯಾನೇಜರ್ ಯಾರು ಅಂತ ನನ್ಗೆ ಗೊತ್ತಿಲ್ಲ, ಆದ್ರೆ ಥೇಟ್ ಒಬ್ಬ ಮ್ಯಾನೇಜರ್ ಮಿಮಿಕ್ರಿನೇ ಮಾಡ್ಬಿಟ್ರಿ. ಸೂಪರ್ ನೀವು. ಮತ್ತೆ ನಾವೇನಕ್ಕೂ ಕಡಿಮೆ ಇಲ್ಲ ಬಾಸ್. ಏನಿಲ್ಲ ಕಣೋ, ಕಾಲೇಜಲ್ಲಿ ಇವಳು ಮಿಮಿಕ್ರಿಗೆ ಎಷ್ಟು ಜನ ಫ್ಯಾನ್ಸ್ ಇದ್ರು ಗೊತ್ತಾ? ಒಬ್ಬೊಬ್ರು ಸೆಲೆಬ್ರಿಟೀಸ್ ಮಿಮಿಕ್ರಿ ಮಾಡ್ಬೇಕಾದ್ರೆ ಏನ್ ವಿಜುವಲ್ಸ್, ಚಪ್ಪಾಳೆ, ಆ ರೇಂಜಿಗೆ ಫ್ಯಾನ್ಸ್ ಇದ್ರು ಇವಳಿಗೆ. ಹೆಂಡತಿ ಪಕ್ಷದಲ್ಲಿದ್ದಾಳೆ ಅಂದ್ಬಿಟ್ಟು ಫುಲ್ ಬಿಲ್ಡಪ್ ಕೊಟ್ಟು ನಮಗ್ ಕಾಗೆ ಕಳಿಸ್ತಾ ಇದ್ಯಾ? ಏನೋ ವಲ್ಲಭ ಹೀಗೆ ಹೇಳ್ತಿದ್ಯಾ? ನಾನ್ ಮಿಮಿಕ್ರಿ ಮಾಡ್ತಿದ್ದೆ, ಈಗೇನೋ ಸ್ವಲ್ಪ ವರ್ಷ ಆಯ್ತು, ಟಚ್ ಹೋಗಿದೆ ಅಷ್ಟೇ. ಹೌದಾ? ಓಕೆ, ಹಾಗಾದ್ರೆ ಟೆಸ್ಟ್ ಮಾಡೋಣ.
ನಮ್ ಮನೆಯವ್ರ ಮಿಮಿಕ್ರಿ ಮಾಡ್ತೀರಾ? ಅದಕ್ಕೇನು ಮಾಡ್ತೀನಪ್ಪ. ಆಡ್ ಮುತ್ತೆ ಇರೋ ಸೊಪ್ಪಿಲ್ಲ, ಈ ಮೀನಾಗ್ ಗೊತ್ತಿಲ್ದಿರೋ ವಿದ್ಯೆ ಇಲ್ಲ. ಹಾ, ಇದನ್ ಮನೆಯವರೆಲ್ಲ ನೋಡ್ಬೇಕು. ಮಾಧವ, ಕೇಶವ, ವಲ್ಲವ, ಬಂಡ್ರ ಆಚೆ. ನಾ ಇಲ್ಲ ನಿನ್ ಕಣ. ಕರೆಕ್ಟ್ ಅಲ್ವಾ? ನಾನು ಇಲ್ಲೇ ಇದ್ದೀನಿ. ಮಾಧವ, ಸುಂದ್ರ, ಗಿರಿಜಾ, ಬಂಡ್ರ ಆಚೆ. ಅಣಿಮಯ್ಯ ಎಲ್ಲಿ ಬಾವ ಕೂಗ್ದಂಗ ಐತಲ್ಲ ಇಲ್ಲಿ? ಮಾಮ, ಬಾವ ಅಲ್ಲ, ನಾನೇ ಮಾಡಿದ್ದು. ಆದ್ರೆ ಇವಾಗಿಂದ ಅದಕ್ಕೆ ಮಿಮಿಕ್ರಿ ಮಾಡ್ತಾರೆ ನೋಡಿ. ಮೀನಮ್ಮ ಮಿಮಿಕ್ರಿ ಮಾಡ್ತಾರ? ಮೀನಮ್ಮ, ನಿಮ್ಮ ಬತ್ತಲಕ್ಕಿಲ್ಲಿ ಇನ್ನು ಏನೇನು ಅಸ್ತ್ರಗಳು ಇಟ್ಟಿದ್ರಿ ಒಂದೊಂದು ಬಿಡಮ್ಮ. ಏನೋ ವಲ್ಲಭ ನೀನು ಸು ಅಂದ್ರೆ ಸೂ ಫ್ರಮ್ ಸು ಅಂತ ಕತೆನೆ ಹೇಳ್ತಿದ್ಯಾ. ನಾನು ಮಿಮಿಕ್ರಿ ಮಾಡದ? ಮಿಮಿಕ್ರಿ ಕಾರ್ಯಕ್ರಮ ಎಲ್ಲ ಕ್ಯಾನ್ಸಲ್. ನನ್ನ ಅತ್ತೆ ಹತ್ರ ಕಾಫಿ ಮಾಡ್ಸ್ಕೊಂಡು ಕುಡಿಬೇಕು. ಅದ್ಕೆ ಪ್ಲೀಸ್ ಅದ್ಕೆ ಓದಿ ತಲೆ ಎಲ್ಲ ಕೆಟ್ಟೋಗಿದೆ. ಮನೇಲಿ ಟಿವಿ ಕೇಬಲ್ ಬೇರೆ ಕಿತ್ತಾಕಿದ್ದಾರೆ. ಸ್ವಲ್ಪ ಎಂಟರ್ಟೈನ್ಮೆಂಟ್ ಬೇಕಲ್ವಾ ಅದ್ಗೆ? ಅಮ್ಮ ತಾಯಿ, ನಿಮ್ಗೆ ಎಂಟರ್ಟೈನ್ಮೆಂಟ್ ಮಾಡಕ್ಕೆ ನಾನ್ ಟಿವಿನೂ ಅಲ್ಲ ಫೋನು ಅಲ್ಲ. ಅದ್ಕೆ ಪ್ಲೀಸ್, ಅದಕ್ಕೆ ಇಲ್ಲ ಅನ್ಬೇಡಿ ಪ್ಲೀಸ್. ಅದಕ್ಕೆ ಮೀನಾ, ಎಲ್ರು ಕೇಳ್ತಿದಾರಲ್ವಾ, ಕೊಬ್ಬ್ಯಾಕ್ ತೋರಿಸ್ತಿದ್ಯಾ? ಮಾಡಿ. ಸುಮ್ನೆ ಇರೋ ನೀನು. ಮನೆಯವ್ರದೆಲ್ಲ ಮಿಮಿಕ್ರಿ ಮಾಡ್ಬೇಕಂತೆ. ಅತ್ತೆ ಕೇಳಿಸ್ಕೊಂಡ್ರೆ ಲೆಟ್ಟನ್ಗೆ ತಗೊಂಡ್ರೆ ಅತ್ತೆ ಅಂತ ಬಾರಿಸ್ತಾರೆ. ಪಾ, ಅದ್ಗೆ ನಮ್ ಎಲ್ರು ಮಿಮಿಕ್ರಿ ಮಾಡ್ತಿದ್ರಪ್ಪ. ಯಾರನ್ನೂ ಆಡ್ಕೊಂಡ್ ನಗ್ತಾ ಇರ್ಲಿಲ್ಲ. ನನಗ್ ಗೊತ್ತು, ಅತ್ತೆ ಮತ್ತೆ ಅದೇ ವಿಷಯದ ಬಗ್ಗೆ ಹೇಳಿದ್ರೆ ನಿಮಗ್ ಬೇಜಾರಾಗುತ್ತೆ ಅಂತ. ಅದಕ್ಕೆ ನಮ್ಮೆಲ್ರ ಕಡೆಯಿಂದನೂ ಸಾರಿಪಾ. ಮನ್ಸಕ್ ಬೇಜಾರಾಗಿದ್ರೆ ನಿಮ್ ಮನ್ಸು ಬಂದಷ್ಟು ನಮ್ಮನ್ನ ಬೈದ್ಬಿಡಿ, ಆದ್ರೆ ದಯವಿಟ್ಟು ಹೀಗಿರ್ಬೇಡ್ರಿ. ಬಾಬಾ, ಈ ಮನೆಯವರಿಂದ ಏನೇ ತಪ್ಪಾದ್ರು ಆಗ್ಲೇ ಅಲ್ಲೇ ಹೋಗುದು ಎಲ್ರಿಗೂ ಉಪ್ಪಿನಕಾಯಿ ಆಗ್ತಾ ಇದ್ರಿ. ಇವತ್ತ್ಯಾಕೆ ಬಾಬಾ ಈಗ ಮಾಡ್ತಾ ಇದ್ದೀರಾ? ಈಗ ನಿಮಗೆ ಎಲ್ರ ಮೇಲೆ ಕೋಪ ಇದೆಯಲ್ವಾ? ಬೇಕಾದ್ರೆ ಎಲ್ಲ ಕೋಪನ ಒಟ್ಟು ಕೊಡ್ಸ್ಕೊಂಡು ನನಗೆ ನಾಳೆ ಕೇಟ್ ಹೊಡೆದು ಬಿಡಿ ಬಾಬಾ, ನಾನೇನು ಬೇಜಾರು ಮಾಡ್ಕೊಳ್ಳಲ್ಲ. ಆದ್ರೆ ಎಲ್ರೊಟ್ಟಿಗೆ ಮಾತಾಡ್ತಾ ಇರಬೇಡಿ ಬಾಬಾ. ಪ್ಲೀಸ್ ಅಪ್ಪ, ನೀವ್ ಈ ತರ ಇದ್ರೆ ನೋಡಕ್ಕಾಗಲ್ಲಪ್ಪ. ಹೌದಪ್ಪ, ನಮ್ಮನ್ನೆಲ್ಲ ಬಿಟ್ಟು ನೀವು ಊಟ ಮಾಡ್ದವ್ರೆ ಅಲ್ಲ, ಆದ್ರೆ ಇವತ್ ಮಾಡಿದೀರ. ಈಗ ನೋಡಿದ್ರೆ ನಾವ್ ಎಷ್ಟು ಕೇಳ್ಕೊಂಡ್ರು ಏನು ಮಾತು ಆಡ್ತಿಲ್ಲ. ನಮ್ಗಂತೂ ಅಳುನೇ ಬರ್ತಿದ್ಯಪ್ಪ. ಎಲ್ಲ ನನ್ನಿಂದಾನೆ. ನಾನು ಮಿಮಿಕ್ರಿ ಮಾಡ್ಲೇಬಾರ್ದಾಗಿತ್ತು. ಮಾವಂಗ್ ತುಂಬಾ ಬೇಜಾರಾಗ್ಬಿಟ್ಟಿದೆ. ಬುದ್ಧಿನೇ ಇಲ್ಲ ನನಗೆ. ಚಿಕ್ಕ ವಯಸ್ಸಿಂದ ನಾವೇನೇ ತಪ್ಪು ಮಾಡಿದ್ರು ನೀವು ಹೊಡಿತೀರಾ ಬೈತೀರಾ ಅನ್ನೋ ಭಯ ಇರ್ತಿತ್ತು. ಆದ್ರೆ ಇವಾಗ ನೀವು ಬೈದ್ರೂ ಪರವಾಗಿಲ್ಲ, ಸಾಯಿಸಿದ್ರು ಪರವಾಗಿಲ್ಲಪ್ಪ. ದಯವಿಟ್ಟು ಮಾತಾಡಿಯಪ್ಪ ಪ್ಲೀಸ್. ಆಯ್ತಾ ನಿಮ್ದೆಲ್ಲ? ನೆಮ್ಮದಿಯಾಗಿ ಒಂದು ಪೇಪರ್ ಓದಕ್ ಬಿಡೋದಿಲ್ಲ. ನೋಡು ವಲ್ಲಭ ಅವರು ನನ್ನ ಹತ್ರನೂ ಮಾತಾಡದೆ ಹೋಗ್ತಿದ್ದಾರೆ. ಊಟ ಹೇಗ್ ಮಾಡಿದ್ರು ನೋಡ್ದ. ಅವ್ರ ಆರೋಗ್ಯ ಬೇರೆ ಸರಿ ಇಲ್ಲ. ನಾವು ಕ್ಷಮಿಸಿ ಅಂದ್ರೆ ನಮ್ಮನ್ನ ಕ್ಷಮಿಸ್ತಾರೋ ಇಲ್ಲ. ಹೀಗ್ ಮಾಡಿದ್ರೆ ಹೇಗೋ, ಹೆಚ್ಚು ಕಮ್ಮಿ ಆದ್ರೆ ಏನೋ ಮಾಡೋದು. ಅಮ್ಮ, ಅದ್ರೆಲ್ಲ ಏನೂ ಆಗಲ್ಲ, ನೋಡ್ತಿರು. ಅಪ್ಪ ನಾಳೆ ಅಷ್ಟೊಳಗೆ ನಮ್ಮೆಲ್ರ ಜೊತೆನೂ ಮಾತಾಡ್ತಾ ಇರ್ತಾರೆ. ಸರಿ, ನೀವೆಲ್ಲ ಹೋಗಿ ಊಟ ಮಾಡಿ. ಅಮ್ಮ ಮತ್ತೆ ನೀನು? ನಂಗೆ ಹಸಿವಿಲ್ಲ ಕಣೋ. ನಂಗೂ ಬೇಡ. ಇದು ನನ್ನಿಂದಾನೇ ಆಗಿರೋ ತಪ್ಪು. ನಾನು ಹೇಗೆ ಮಾಡ್ಬೇಕು? ನೀನು ಕಾಲೇಜ್ ಕಡೆ ಗಮನ ಕೊಡು. ನಮ್ಮಲ್ಲೂ ಇದಾರಮ್ಮ, ನಮ್ಮ ಅಮೂಲ್ಯ. ಅವಳನ್ನ ನೋಡ್ತಾನೆ ಬೆಳೆದಿದ್ಯಾ. ಅವಳು ಯಾವತ್ತೂ ಇಂಥ ಕೆಲಸ ಮಾಡಲ್ಲ, ಮಾಡೋದೂ ಇಲ್ಲ. ನೋಡ್ ಜ್ಯೋತಿ, ತೂತಲ್ಲಿ ಇಟ್ಕೊಂಡಿರೋ ಮನುಷ್ಯ ಬೇರೆಯವ್ರ ಮನೆ ದೋಸೆಲಿ ಎಷ್ಟು ತೂತಿದೆ ಅಂತ ಎಣಿಸ್ತಿರೋ ಹಾಗಾಯ್ತಿದ್ದು. ನಮ್ಮ ಜ್ಯೋತಿನೂ ಅಷ್ಟೇ, ಅವ್ರ ಅಕ್ಕನ ಥರನೇ. ತಾನಾಯ್ತು, ತಾನು ಓದಾಯ್ತು ಅಂತಿದ್ದಾಳೆ. ನೀನು ಸುಮ್ಮನೆ ದುಡ್ಕಕ್ಕೆ ಹೋಗ್ಬೇಡ. ಒಂದ್ ತಿಳ್ಕೊಮ್ಮ, ಇಡೀ ಪ್ರಪಂಚದಲ್ಲಿ ಒಬ್ಬ ವ್ಯಕ್ತಿಗೆ ಕೆಡಕ್ ಬಯಸ್ತಾ ಇರೋ ಎರಡೇ ಎರಡು ಜೀವ ಅಂದ್ರೆ ಅದು ಅಪ್ಪ ಅಮ್ಮ ಮಾತ್ರ. ಅವ್ರ ಭಾವನೆಗಳಿಗೆ ಬೆಲೆ ಕೊಡದೇ ಇರೋ ಮಕ್ಕಳು ಬದುಕಿದ್ರು ಸತ್ತ ಹಾಗೆ.
ನನ್ನ ಕ್ಷಮಿಸ್ಬಿಡಿ ಅಪ್ಪ. ನಿಮ್ಮ ಮಾತು ಬೆಲೆ ನಿಮ್ಮನ್ನು ತುಂಬಾ ನೋಯಿಸುತ್ತೆ. ಮರ್ತೋಗ್ತೀನಪ್ಪ. ನನ್ಗೆ ನಿಮಗಿಂತ ಹೆಚ್ಚಿಂದ ಯಾವ್ದು ಇಲ್ಲಪ್ಪ. ನಿಮ್ಮಿಂದ ನನ್ನ ಮಗಳು ಭವಿಷ್ಯ ಉಳಿತು ಸರ್. ಏನಮ್ಮ ಏನಾಯ್ತು? ಸಾರಿ ಕೇಶವ, ನನ್ನಿಂದಾಗಿ ಮಾವ ಬೇಜಾರಾಗಿರೋದು, ಮನೆಯವ್ರ ಹತ್ರ ಎಲ್ಲ ಮಾತ್ ಬಿಟ್ಟಿರೋದು. ಹಂಗೆಲ್ಲ ಏನು ಇಲ್ಲ ಕಣೆ. ನಿನಗಿಲ್ಲ ಅಂದ್ರು ಅದೇ ನಿಜ ಅಲ್ವಾ ಕೇಶವ? ನಾನು ಯಾಕಾದ್ರೂ ಮಿಮಿಕ್ರಿ ಮಾಡೋದ್ನು ನನಗ್ ಸುಮ್ನೆ ಇರಕ್ಕೆ ಬರಲ್ಲ. ಮಾವನ್ ಮನ್ಸು ನೋಯಿಸ್ಬಿಟ್ಟೆ. ಮೊದ್ಲೇ ಅವ್ರ ಆರೋಗ್ಯ ಸರಿ ಇಲ್ಲ, ಬೇರೆ ಮನೆಯವ್ರು ಯಾರು ಊಟ ಮಾಡಿಲ್ಲ, ಎಲ್ಲ ನನ್ನಿಂದನೇ ಆಗಿದ್ದು. ಮೀನಾ ಅಳ್ಳುಬೇಡ ಕಣ. ನೋಡು, ನೀನ್ ತಪ್ಪು ಮಾಡಿದ್ಯಾ ಅಂದ್ರೆ ನಾವೆಲ್ಲ ತಪ್ಪು ಮಾಡಿದೀವಿ ಅಂತ ಅರ್ಥ. ಯಾಕೆಂದ್ರೆ ನೀನ್ ಬೇಡ ಬೇಡ ಅಂದ್ರು ಮಿಮಿಕ್ರಿ ಮಾಡುವಂತ ಒತ್ತಾಯ ಮಾಡಿದ್ದೆ ನಾವು. ಅಷ್ಟಕ್ಕೂ ನೀನೇನು ಅಪ್ಪನ್ನ ಆಡ್ಕೋಬೇಕು ಅಂತ ಆತರ ಮಾಡ್ತಿರ್ಲಿಲ್ಲ ಅಲ್ವಾ, ಮಿಮಿಕ್ರಿ ಮಾಡ್ತಿದ್ದೆ. ಅದನ್ನ ಅವ್ರು ಆಗ ಅರ್ಥ ಮಾಡ್ಕೊಂಡ್ರು ಅಷ್ಟೇ. ಅದೇ ಅಲ್ವಾ ಕೇಶವ ಸಮಸ್ಯೆ ಆಗಿರೋದು. ಮಾವ ತಪ್ಪು ತಿಳ್ಕೊಂಡಿದ್ದಾರೆ, ಅವ್ರಿಗೆ ಹಿಂಗಲ್ಲ ಹಿಂಗೆ ಅಂತ ಅರ್ಥ ಮಾಡಿಸ್ಬೇಕಲ್ವಾ? ಈಗ ನೀನು ಏನು ಹೇಳೋದಕ್ಕೆ ಹೋಗ್ಬೇಡ, ಸ್ವಲ್ಪ ಟೈಮ್ ಕೊಡು, ಎಲ್ಲ ಸರಿ ಹೋಗುತ್ತೆ. ಅಪ್ಪಂಗೆ ಅರ್ಥ ಆಗತ್ತೆ, ಆದ್ರೆ ಅದಕ್ಕೆ ಸ್ವಲ್ಪ ಟೈಮ್ ಹಿಡಿಯತ್ತಷ್ಟೇ. ನಾವಿಬ್ರು ಮದ್ವೆ ಮಾಡ್ಕೊಂಡ್ ಬಂದಿದೀವಿ ಅನ್ನೋ ಬೇಜಾರ್ಗೆ ಸಿಟ್ಟಿಗೆ 1 ತಿಂಗಳಾದ್ರೂ ನಮ್ಮ ಹತ್ರ ಮಾತಾಡಿಲ್ಲ ಅವರು. ಈಗ ಈ ಬೇಜಾರ್ಗೆ ಮಾವ ಯಾರ ಹತ್ರನು ಯಾವತ್ತೂ ಮಾತಾಡದೆ ಇದ್ಬಿಟ್ರೆ, ಹಾಗೇನಾದ್ರೂ ಆದ್ರೆ ನಾನು ಯಾವತ್ತೂ ಕ್ಷಮಿಸ್ಕೊಳಲ್ಲ. ನಾವ್ ಯಾರಿಗೂ ಹೇಳ್ದೆ ಮದ್ವೆ ಆಗಿದ್ದು ನಮ್ ತಪ್ಪು, ಅದಕ್ಕೆ ಅವ್ರು ನಮ್ಮ ಹತ್ರ ಮಾತಾಡ್ತಿಲ್ಲ. ಅದಕ್ಕೊಂದು ಅರ್ಥ ಇದೆ. ಆ ವಿಷಯದಲ್ಲಿ ನಾವು ಅವ್ರನ್ನ ಫೋರ್ಸ್ ಮಾಡೋದಕ್ಕಾಗಲ್ಲ. ಆದ್ರೆ ಈಗ ಈ ವಿಷಯದಲ್ಲಿ ನಮ್ದು ಯಾರ್ದು ತಪ್ಪಿಲ್ಲ, ನಿಂದಂತೂ ತಪ್ಪೇ ಇಲ್ಲ. ನಾವು ತಪ್ಪು ಮಾಡಿಲ್ಲ ಅಂತ ನಮಗೆ ಬಲವಾಗಿ ನಂಬಿಕೆ ಇರ್ಬೇಕಾದ್ರೆ ನಾವು ಅವ್ರನ್ನ ಕನ್ವಿನ್ಸ್ ಮಾಡ್ಬೋದಲ್ವಾ? ಧೈರ್ಯವಾಗಿರು. ಅವ್ರು ನಾನ್ ತಪ್ಪು ಮಾಡಿದೀನಿ ಅಂತ ನನ್ ಮೇಲೆ ಕೂಗಾಡಿ ಬೈದಿದ್ರೆ ನನಗ್ ಬೇಜಾರಾಗ್ತಿರ್ಲಿಲ್ಲ ಕೇಶವ. ಆದ್ರೆ ಮನೆಯವ್ರ ಹತ್ರ ಎಲ್ಲ ಮಾತ್ ಬಿಟ್ಟಿದ್ದಾರೆ, ಅದ್ ನನ್ ಕೈ ಸಹಿಸ್ಕೊಳಕ್ ಆಗ್ತಿಲ್ಲ ಕಣೋ. ಇದನ್ ಹೇಗಾದ್ರೂ ಮಾಡಿ ಸರಿ ಮಾಡ್ಲೇಬೇಕು. ಹೇಗ್ ಮಾಡೋದು, ಹೇಗ್ ಮಾಡ್ಲಿ? ನೀನ್ ತುಂಬಾ ಗಾಬರಿ ಆಗ್ತಿಲ್ಲ. ನೋಡು, ಒಂದ್ ಮಾತಿದೆ, ಟೈಮ್ ಹೀಲ್ಸ್ ಎವ್ರಿಥಿಂಗ್ ಅಂತ. ಸಮಯನೇ ಎಲ್ಲ ಸಮಸ್ಯೆನೂ ಪರಿಹಾರ ಮಾಡುತ್ತೆ. ಈ ವಿಷಯದಲ್ಲೂ ಹಾಗೆ. ಸ್ವಲ್ಪ ಟೈಮ್ ಕೊಡು, ಅಲ್ಲಿವರೆಗೂ ಆರಾಮಾಗಿರು. ಮಾವ ಎಲ್ರ ಹತ್ರ ಮಾತಾಡೋವರ್ಗು ನನಗೆ ಆರಾಮಾಗಿರಕ್ ಆಗಲ್ಲ ಕೇಶವ.